ಹೋಮ್ ಮೇಕಿಂಗ್ ಅನ್ನೋದು ಪ್ರೇಮದಿಂದ ಮಾಡೋ ಕೆಲಸ ಅಂತಾರೆ, ಆದರೆ ಒಂದೊಂದು ಸಾರಿ ಇಷ್ಟೊಂದು ಕೆಲಸನೋ ಅಂತ ಅನಿಸುತ್ತೆ. ಹೋಮ್ ಮೇಕಿಂಗ್ ಅನ್ನೋದು ಅಷ್ಟು ಈಸಿ ಇಲ್ಲ, ಅದು ಎಷ್ಟು ಕಷ್ಟ, ಅದ್ರ ವ್ಯಾಲ್ಯೂ ಏನು ಅನ್ನೋದು ಹೋಮ್ ಮೇಕರ್ ಆದವ್ರಿಗೆ ಗೊತ್ತು. ಬೋರಿಂಗ್ ಆಗೋ ರಿಪೀಟೆಡ್ ಕೆಲಸಗಳು, ಸಂಡೇ ಅಂತ ಹಾಲಿಡೇ ಅಂತ ಏನೂ ಇಲ್ಲದೆ ಇರೋ ರಿಪೀಟೆಡ್ ಕೆಲಸಗಳು. ಹಾಗಾದರೆ ಜಾಬ್ ಮಾಡೋರ ಸಂಗತಿ ಏನು? ಅವರು ಈ ಎರಡೂ ಕೆಲಸಗಳು ಮಾಡ್ತಾರೆ ಅಂತ ಅನ್ನೋದು ಬೇರೆ. ಆದರೆ ಅವ್ರವ್ರ ಕಷ್ಟ, ಅವ್ರವ್ರ ಪ್ರಾಬ್ಲಮ್ಸ್ ಅವ್ರಿಗೆ ಇರುತ್ತೆ. ಈ ರಿಪೀಟೆಡ್ ಕೆಲಸಗಳು ಅನ್ನೋದೊಂದು ಪಕ್ಕಕ್ಕಿಟ್ರೆ ಯಾವಾಗಲೂ ಮನೆಯಲ್ಲೇ ಇದ್ದಂಗೆ ಅನಿಸುತ್ತೆ. ಮಕ್ಕಳಿಂದ ಮನೆ ಕೆಲಸಗಳಿಂದ ಸ್ಪೇಸೇ ತಗೊಂಡಂಗಿರಲ್ಲ. ಆ್ಯಂಡ್ ಈ ಇಷ್ಟು ಕೆಲಸಗಳು ಮಾಡ್ತಾಯಿದ್ರು ಕೂಡ ತುಂಬ ಜನಕ್ಕೆ ಹೋಮ್ ಮೇಕರ್ ಅಂದರೆ ಖಾಲಿಯಾಗಿಯೇ ಇದ್ದೀವಲ್ಲ ಅಂತ ಡಿಫಾಲ್ಟ್ ಫೀಲ್ ಕೂಡ ಇರುತ್ತೆ. ಇನ್ನು ಆ ಕೆಲಸಗಳು ಇಷ್ಟ ಇದ್ದರೂ ಇಲ್ದಿದ್ರು, ಇದಕ್ಕೂ ಮುಂದೆ ಅಭ್ಯಾಸ ಇದ್ದರೂ ಇಲ್ದಿದ್ರು ಮಾಡಲೇಬೇಕಲ್ವ ಅನ್ನೋ ಎಕ್ಸ್ಪೆಕ್ಟೇಷನಲ್ಲಿ ಎಲ್ಲರೂ ಇರ್ತಾರೆ. ನಾವು ಮನಿ ಅರ್ನ್ ಮಾಡ್ತಾ ಇಲ್ಲ, ಎಲ್ಲದಕ್ಕೂ ಡಿಪೆಂಡ್ ಆಗ್ತಿದ್ದೀವಲ್ಲ ಅನ್ನೋ ಒಂದು ಫೀಲಿಂಗು. ಇನ್ನು ಇವೆಲ್ಲ ಸೇರಿ ಎಲ್ಲೋ ಒಂದು ಕಡೆ ಮನಸ್ಸಲ್ಲಿ ಒಂದು ಬಾಧೆ ಅನ್ನೋದು ಇದ್ದೇ ಇರುತ್ತೆ ನಮಗೆ. ನಮ್ಮ ಫ್ಯಾಮಿಲಿ ನಮ್ಮನ್ನು ಟ್ರೀಟ್ ಮಾಡೋ ವಿಧಾನ ನೋಡಿ ಅದು ಹೆಚ್ಚು ಕಮ್ಮಿ ಕೂಡ ಆಗುತ್ತೆ. ಈಗ ಜಾಬ್ಗೆ ಬ್ರೇಕ್ ಇಟ್ಟು ಫುಲ್ ಟೈಮ್ ಹೋಮ್ ಮೇಕರ್ ಆದಮೇಲೆ ನನಗೆ ತುಂಬಾ ಕಷ್ಟ ಅನ್ನಿಸ್ತು. ಫ್ಯಾಮಿಲಿ ಸಪೋರ್ಟ್ ಚೆನ್ನಾಗಿದ್ರೂ ಕೂಡ ತುಂಬ ಚಾಲೆಂಜಿಂಗ್ ಅನಿಸೋದು. ಈ ಪ್ರೊಸೆಸಲ್ಲಿ ನನಗೆ ಹೆಲ್ಪ್ ಆದ ವಿಷಯಗಳು, ನಾನು ಕಲ್ತ್ಕೊಂಡಂತಹ ಲೆಸನ್ಗಳು ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ವಿಡಿಯೋ ಮಿಸ್ ಮಾಡದೆ ಲಾಸ್ಟ್ವರೆಗೂ ನೋಡಿ. ಅಲ್ಲಿ ಹೇಳೋ ವಿಷಯಗಳು, ನಿಮ್ಮ ಅಭಿಪ್ರಾಯಗಳು ತುಂಬಾ ಮುಖ್ಯ. ಹಾಗೆಯೇ ನಾನು ಈ ವಿಡಿಯೋದಲ್ಲಿ ಒಂದು ಒಳ್ಳೆಯ ಆಲೋಚನೆ ಕೂಡ ಇರುತ್ತೆ. ಸೊ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸ್ನೇಹಜೀವಿ ವ್ಲಾಗ್ಸ್. ನಾನು ನಿಮ್ಮ ಸ್ನೇಹ. ಫಸ್ಟ್ ಪಾಯಿಂಟ್ ಏನಂದರೆ, ನನಗೆ ಸ್ಟಾರ್ಟಿಂಗಲ್ಲಿ ಹೋಮ್ ಮೇಕಿಂಗ್ ಕೆಲಸಗಳಂದರೆ ಅಸಲು ಮೋಟಿವೇಶನ್ನೇ ಇರ್ತಿರಲಿಲ್ಲ. ಏನು ಕೆಲಸಗಳಪ್ಪ ಅಮ್ಮಯ್ಯ ಆಯ್ತಪ್ಪ ಅನ್ನೋಂಗಿಲ್ಲ. ಒಂದು ಕೆಲಸ ಪೂರ್ತಿ ಆದರೆ ಮತ್ತೊಂದು ಕೆಲಸ, ಮತ್ತು ನೆಕ್ಸ್ಟ್ ಡೇ ಕೂಡ ಅದೇ ಕೆಲಸನೇ ಮಾಡಬೇಕಲ್ಲ ಅನ್ನೋದು. ಆದರೆ ಗ್ರ್ಯಾಜುಯಲಾಗಿ ಒಂದು ವಿಷಯ ತಿಳ್ಕೊಂಡೆ, ನಮ್ಮ ಲೈಫಲ್ಲಿ ಕೆಲವು ವಿಷಯಗಳಿರ್ತವೆ, ಅವನ್ನ ನಾವು ಲೈಫ್ ಲಾಂಗ್ ಮಾಡಲೇಬೇಕು. ಅವನ್ನ ಲೈಫ್ ಲಾಂಗ್ ಮಿಷನ್ಸ್ ಅಂದ್ಕೋಬೋದು. ಈಗ ಗೋಲ್ಸ್ ಅಂದರೆ ರೀಚ್ ಆಗೋದ್ಮೇಲೆ ಅವು ಮುಗ್ದೋಗ್ಬಿಡುತ್ತೆ. ಆದರೆ ಈ ಲೈಫ್ ಲಾಂಗ್ ಮಿಷನ್ಸ್ ಇರ್ತಾವಲ್ಲ, ಅದು ಒಂದು ಇಂಪಾರ್ಟೆಂಟ್ ಕೆಲಸಗಳು, ಅದಕ್ಕೆ ಎಂಡ್ ಅನ್ನೋದೇ ಇಲ್ಲ. ಮತ್ತು ಅವು ಎಂಡ್ ಅನ್ನೋದೇ ಇಲ್ಲದೇ ಇರೋ ಒಂದು ಲೈಫ್ ಲಾಂಗ್ ಜರ್ನಿ ಅಂತಲೇ ಹೇಳ್ಬೋದು. ಈಗ ಹೆಲ್ತ್ ಮೇಂಟೈನ್ ಮಾಡ್ಕೊಳ್ಳೋದು ಒಂದು ಲೈಫ್ ಲಾಂಗ್ ಮಿಷನ್ಸು, ರಿಲೇಷನ್ಶಿಪ್ಸ್ನ ಮೇಂಟೈನ್ ಮಾಡೋದು ಒಂದು ಲೈಫ್ ಲಾಂಗ್ ಮಿಷನ್ನು, ಹಾಗೆಯೇ ಹೋಮ್ ಮ್ಯಾನೇಜ್ಮೆಂಟ್ ಮಾಡೋದು ಕೂಡ ಒಂದು ಲೈಫ್ ಲಾಂಗ್ ಮಿಷನ್ನು. ನನಗೆ ಒಂದು ಸಲ ಯೋಚನೆ ಮಾಡ್ತಾಯಿದ್ರೆ ಅನಿಸುತ್ತೆ, ಒಬ್ಬ ಮನುಷ್ಯ ಬದುಕಬೇಕಂದ್ರೆ ಅದ್ರ ಹಿಂದೆ ಎಷ್ಟು ಮೇಂಟೆನೆನ್ಸ್ ವರ್ಕ್ ಇರುತ್ತಲ್ವಾ ಅಂತ. ಈಗ 3 ಹೊತ್ತು ಫುಡ್ ಕುಕ್ ಮಾಡ್ಕೊಳ್ಳೋದು, ಅವನ್ನ ಕ್ಲೀನ್ ಮಾಡ್ಕೊಳ್ಳೋದು, ಜೋಡಿಸ್ಕೊಳ್ಳೋದು, ಇನ್ನು ನೀಟಾಗಿ ಬಟ್ಟೆಗಳು ಹಾಕ್ಕೋಬೇಕಂದ್ರೆ ಪ್ರತಿದಿನ ವಾಷಿಂಗು, ಡ್ರೈಯಿಂಗು, ಅವನ್ನ ಜೋಡಿಸಿಟ್ಕೊಳ್ಳೋದು, ಮತ್ತು ಪ್ರತಿಯೊಂದು ಡಿಸೈಡರ್ ಆಗಿರುತ್ತೆ, ಅವನ್ನ ಆರ್ಡರಲ್ಲಿ ತಗೊಂಡಿಟ್ಬೇಕು. ಅದು ಯಾರಿಗೂ ತಪ್ಪಲ್ಲ, ಅದು ಯಾವತ್ತೂ ನಿಲ್ಲೋದು ಇಲ್ಲ ನಮ್ಮ ಹೋಮ್ ಮೇಕರ್ಸ್ಗೆ. ಫ್ಯಾಮಿಲಿ ಅಂದರೆ ಎಲ್ಲರಿಗೂ ಸೇರಿಸಿ ಮೇಂಟೈನ್ ಮಾಡ್ಕೋಬೇಕು. ಹೋಮ್ ಮ್ಯಾನೇಜ್ಮೆಂಟ್ನ ಲೈಫ್ ಲಾಂಗ್ ಮಿಷನ್ ಆಗಿ, ಒಂದು ಇನ್ಫೈನೈಟ್ ಗೇಮ್ ಆಗಿ, ನಮಗೆ ಒಂದು ಇಂಪಾರ್ಟೆಂಟ್ ಕೆಲಸ ಆಗಿ ನಾವು ಅದನ್ನು ಅಕ್ಸೆಪ್ಟ್ ಮಾಡಿದರೆ ಅದ್ರ ಹಿಂದೆ ಇರೋ ಅದು ಸ್ಟ್ರಾಂಗ್ ಪರ್ಪಸ್ ಅನ್ನೋದು ನಮಗೆ ತಿಳಿಯುತ್ತೆ. ಇನ್ನು ಮಾಡೋ ಕೆಲಸಕ್ಕೆ ಒಂದು ಮೀನಿಂಗ್ ಕೂಡ ಆ್ಯಡ್ ಆಗುತ್ತೆ, ಕಂಪ್ಲೇಂಟ್ ಅನ್ನೋದು ಕೂಡ ಕಡಿಮೆ ಆಗುತ್ತೆ. ಸೊ ಅಕ್ಸೆಪ್ಟ್ ಹೋಮ್ ಮೇಕಿಂಗ್ ಆ್ಯಸ್ ಎ ಲೈಫ್ ಲಾಂಗ್ ಮಿಷನ್. ಗೊತ್ತಾಯ್ತಾ? ಆ್ಯಕ್ಚುಲಾಗಿ ಹೋಮ್ ಚೆನ್ನಾಗಿ ಮ್ಯಾನೇಜ್ ಮಾಡ್ತಿದ್ದೀವಿ ಅಂದರೆ ಅವು ನಮ್ಮ ಮಿಕ್ಕಿರೋ ಲೈಫ್ ಲಾಂಗ್ ಮಿಷನ್ಸ್ ಅಂದರೆ ಹೆಲ್ತು, ರಿಲೇಷನ್ಶಿಪ್ಸು, ಇದು ಕೂಡ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಅಂದರೆ ನೀಟಾಗಿರೋ ಮನೆ ಅಥವಾ ಆರ್ಗನೈಸ್ ಆಗಿರೋ ವಸ್ತುಗಳು, ಹೋಮು, ಫುಡ್ಡು, ಇವೆಲ್ಲ ನಮ್ಮ ಲೈಫಲ್ಲಿ ಏನು ಕೆಲಸ ಮಾಡೋಕ್ಕಾದ್ರೂ ಒಂದು ಒಳ್ಳೆ ಲೈಫ್ ಸ್ಟೈಲ್ನ ಡೆವಲಪ್ ಮಾಡ್ಕೊಳ್ಬೇಕಂದ್ರೂ ನಮಗೆ ಅಂತ ಒಂದು ಸೇಫು ಮತ್ತು ಪೀಸ್ಫುಲ್ ಎನ್ವಿರಾನ್ಮೆಂಟ್ ಇರೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತವೆ ಅಂತಲೇ ಹೇಳ್ಬೋದು. ನಾವು ಹೇಗೆ ಇದನ್ನು ಮ್ಯಾನೇಜ್ ಮಾಡ್ತೀವಿ ಅನ್ನೋದು ಪಕ್ಕಕ್ಕಿಟ್ರೆ ಇದು ಮಾತ್ರ ನಮಗೆ ತುಂಬ ಇಂಪಾರ್ಟೆಂಟ್ ಕೆಲಸ, ಇದು ತಪ್ಪಿಸ್ಕೊಳ್ಳೋಕ್ಕಾಗದೇ ಇರೋ ಕೆಲಸ. ಸೊ ಹೋಮ್ ಮೇಕಿಂಗ್ ಈಸ್ ಎ ಪಾರ್ಟ್ ಆಫ್ ಲೈಫ್. ಎ ಗುಡ್ ಹೌಸ್ ಈಸ್ ಎ ಬೇಸ್ ಫಾರ್ ಆಲ್ ದ ಗುಡ್ನೆಸ್ ಇನ್ ದ ವರ್ಲ್ಡ್. ಗೊತ್ತಾಯ್ತಾ? ಹೊರಗಡೆ ಹೋಗಿ ನಾವು ಏನು ಸಾಧಿಸ್ಬೇಕಂದ್ರೂ ಸರಿಯಾಗಿ ಮ್ಯಾನೇಜ್ ಮಾಡ್ಕೊಳ್ಳೋ ಒಂದು ಹೌಸು ಒಳ್ಳೆ ಬೇಸ್ ಆಗುತ್ತೆ. ಸೊ ನೆಕ್ಸ್ಟ್ ಬಂದರೆ, ಈ ಹೋಮ್ ಮೇಕಿಂಗ್ ಜರ್ನಿನಲ್ಲಿ ನನಗೆ ಹೆಲ್ಪ್ ಆದಂಥ ಒಂದು ಕ್ವಾಲಿಟಿ ಅಂದರೆ ಅದು ಕ್ಯೂರಿಯಾಸಿಟಿ. ಬೀಯಿಂಗ್ ಕ್ಯೂರಿಯಸ್ ಅಂದರೆ ಏನಾದರೂ ತಿಳ್ಕೊಳ್ಳೋ ಒಂದು ಉತ್ಸಾಹ ಇರುತ್ತೆ. ಆ ಕೆಲಸನ ಇನ್ನೂ ಹೇಗೆ ಈಸಿ ಮಾಡ್ಕೋಬೋದು, ಒಂದು ಪ್ಲೇಸ್ನ ಹೇಗೆ ಬೆಟರಾಗಿ ಆರ್ಗನೈಸ್ ಮಾಡ್ಕೋಬೋದು, ಮತ್ತು ಆ ಒಂದು ವಸ್ತುನ ಹೇಗೆ ರೀಪರ್ಪಸ್ ಮಾಡ್ಕೋಬೋದು, ಒಂದು ಪ್ರಾಬ್ಲಮ್ನ ಯಾವ ಥರ ಸೊಲ್ಯೂಷನ್ ಹುಡ್ಕೋಬೋದು, ಹೆಲ್ದಿ ಫುಡ್ಗೋಸ್ಕರ ಏನು ಚೇಂಜಸ್ ಮಾಡ್ಕೋಬೋದು. ಈ ರೀತಿ ಕ್ಯೂರಿಯಸ್ ಆಗಿರೋದ್ರಿಂದ ಚಿಕ್ಕ ಚಿಕ್ಕ ಕೆಲಸಗಳನ್ನು ನಾವು ಬೆಟರಾಗಿ ಮ್ಯಾನೇಜ್ ಮಾಡ್ಕೋಬೋದು, ಹೊಸ ವಿಷಯಗಳನ್ನು ತಿಳ್ಕೊಬೋದು. ಈ ರೀತಿ ಕ್ಯೂರಿಯಸ್ ಆಗಿದ್ದರೆ ರೋಟೀನ್ ಕೆಲಸಗಳಿಂದ ಕೂಡ ಏನೋ ಒಂದು ತಿಳ್ಕೊಬೋದು, ಏನೋ ಎಕ್ಸ್ಪೆರಿಮೆಂಟ್ ಮಾಡ್ಬೋದು ಅನ್ನೋ ಒಂದು ಮೈಂಡ್ ಸೆಟ್ ಬರುತ್ತೆ.
ಸರಿನಾ. ಒಂದು ಕೆಲಸನ ಈಸಿಯಾಗಿ ಹೇಗೆ ಮಾಡ್ಕೋಬೋದು ಅನ್ನೋ ಒಂದು ಕ್ಯೂರಿಯಾಸಿಟಿಯಿಂದನೇ ನಾನು ತುಂಬ ಚೇಂಜಸ್ ಮಾಡ್ಕೊಂಡಿದ್ದೀನಿ. ಮತ್ತು ಆ್ಯಂಡ್ ಯಾವ ಕೆಲಸಕ್ಕಾದರೂ ನಿಮಗೆ ಅಂತ ಒಂದು ವಿಧಾನ, ನಿಮಗೆ ಸೂಟ್ ಆಗೋ ಹಾಗೆ, ನಿಮಗೆ ವರ್ಕ್ ಆಗೋ ಹಾಗೆ, ಈಸಿ ಆಗೋ ಹಾಗೆ, ಇದು ನನ್ನ ವೇ ಅನ್ನೋ ರೀತಿ ಫಿಕ್ಸ್ ಆಗೋದು ನಿಮಗೆ ಹೆಲ್ಪ್ ಆಗುತ್ತೆ. ಯಾವುದಾದ್ರೂ ಕಷ್ಟವಾಗಿರೋ ಕೆಲಸ, ಸರಿಯಾಗಿ ಆಗ್ತಿಲ್ಲ ಅನ್ನೋ ಕೆಲಸ ಇದ್ದರೆ ಫಸ್ಟು ಈ ಕೆಲಸಕ್ಕೆ ಒಂದು ಟೈಮ್ ಫಿಕ್ಸ್ ಮಾಡ್ಕೊಳ್ಳೋದು ಹೆಲ್ಪ್ ಆಗುತ್ತೆ. ಮತ್ತು ಆ ಕೆಲಸ ಹೇಗೆ ಮಾಡಿದ್ರೆ ಈಸಿಯಾಗಿ ಕ್ವಿಕ್ಕಾಗಿ ಮಾಡ್ಕೋಬೋದು, ಈ ಕೆಲಸ ಮಾಡೋಕ್ಕೆ ಫಾಲೋ ಮಾಡಬೇಕಾಗಿರೋ ಸ್ಟೆಪ್ಸ್ ಏನು, ಈ ಕೆಲಸದ ಈಸಿಯಾಗಿ ಮಾಡ್ಕೋಬೇಕಂದ್ರೆ ಏನಾದರೂ ವಸ್ತುಗಳು ಬೇಕಾಗುತ್ತಾ, ಈ ಕ್ವಶನ್ಸ್ ಹಾಕ್ಕೊಳ್ಳೋದು ಕೂಡ ನನಗೆ ತುಂಬಾ ಹೆಲ್ಪ್ ಆಯಿತು ಅಂತಲೇ ಹೇಳ್ಬೋದು. ಈ ರೀತಿ ತುಂಬ ವಿಷಯಗಳು ಇರೋ ಅಂತ ಅಂದರೆ ಈ ರೀತಿ ತುಂಬ ವಿಷಯಗಳಿಗೆ ಇರೋ ಕನ್ಫ್ಯೂಷನ್ ಹೋಗಿಸ್ಕೊಂಡು ಐ ಮೇಡ್ ಪೀಸ್ ವಿತ್ ಇಟ್ ಅನ್ನೋ ಹಾಗೆ, ಅಂದರೆ ಐ ಮೇಡ್ ಪೀಸ್ ವಿತ್ ಇಟ್ ಅನ್ನೋ ಹಾಗೆ ಅವುಗಳ ಬಗ್ಗೆ ಜಾಸ್ತಿ ಆಲೋಚನೆ ಮಾಡಿದೆ ಒಂದು ಪದ್ಧತಿ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ ಅಂತಲೇ ಹೇಳ್ಬೋದು. ಯಾವ ರೀತಿ ಯುಟೆನ್ಸಿಲ್ಸ್ನ ಯೂಸ್ ಮಾಡ್ಕೋಬೇಕು ಅನ್ನೋ ಕ್ಲಾರಿಟಿ ಇಟ್ಕೊಂಡಿದ್ದೀನಿ. ಫುಡ್ನ ಯಾವ ರೀತಿ ತಿನ್ನಬೇಕು ಅನ್ನೋ ಕ್ಲಾರಿಟಿ ಇಟ್ಕೊಂಡಿದ್ದೀನಿ. ಅದೇ ಅಂದರೆ ಅಡುಗೆ ಈಸಿ ಮಾಡ್ಕೊಳ್ಳೋಕ್ಕೆ ಮುಂದೆ ಏನಾದರೂ ಪ್ರಿಪೇರ್ ಮಾಡ್ಕೊಂಡು ಇಟ್ಕೋಬೇಕಾ ಅನ್ನೋದೊಂದು ಕ್ಲಾರಿಟಿ ಇಟ್ಕೊಂಡಿದ್ದೀನಿ. ಇನ್ನು ಕಿಚನ್ ಯಾವ ರೀತಿ ಆರ್ಗನೈಸ್ ಆಗಿ ಇಟ್ಕೊಂಡ್ರೆ ನನಗೆ ಈಸಿ ಆಗುತ್ತೆ ಅನ್ನೋದೊಂದು ಕ್ಲಾರಿಟಿ ಇಟ್ಕೊಂಡಿದ್ದೀನಿ. ಈ ರೀತಿ ಆ್ಯಂಡ್ ಕೆಲವು ವಿಷಯಗಳಲ್ಲಿ ಇದು ಕಂಟಿನ್ಯೂಸ್ ಲರ್ನಿಂಗ್ ಪ್ರೋಸೆಸ್ ಅಂತಲೇ ಹೇಳ್ಬೋದು. ಅಪ್ಗ್ರೇಡ್ ಆಗ್ತಾನೇ ಇರುತ್ತೆ. ಸೊ ಆ್ಯಂಡ್ ಈ ಪ್ರೋಸೆಸ್ಸಲ್ಲಿ ನಮ್ಮ ಕೆಲಸ ಇನ್ನೂ ಈಸಿಯಾಗಿ ಕನ್ವೀನಿಯೆಂಟಾಗಿ ಮಾಡ್ಕೊಳ್ಬೇಕು. ಒಳ್ಳೆ ಟೂಲ್ಸು ಮಾಡ್ಕೊಳ್ಬೇಕಂದ್ರೆ ಒಳ್ಳೆ ಟೂಲ್ಸು, ಪ್ರಾಡಕ್ಟ್ಸ್ ಏನಾದರೂ ಕೊಂಡ್ಕೊಳ್ಳೋದ್ರಲ್ಲಿ ಏನೂ ತಪ್ಪಿಲ್ಲ. ಸೊ ಈ ಕ್ಯೂರಿಯಾಸಿಟಿನ ಅಡುಗೆ ಮನೆಗೆ ಅಲ್ಲ, ಮನೆಯವರ ಅರ್ಥ ಮಾಡ್ಕೊಳ್ಳೋದು, ಫೈನಾನ್ಷಿಯಲ್ ವಿಷಯಗಳನ್ನು ತಿಳ್ಕೊಳ್ಳೋದು, ಮತ್ತು ಇಲ್ಲಿ ಲೇಟೆಸ್ಟ್ ಟೆಕ್ನಾಲಜೀಸ್ ಬಗ್ಗೆ ತಿಳ್ಕೊಳ್ಳೋದ್ರ ಬಗ್ಗೆ ಕೂಡ ನಾವು ಈ ಕ್ಯೂರಿಯಾಸಿಟಿನ ತೋರಿಸ್ಬೋದು. ನೆಕ್ಸ್ಟ್ ಬಂದರೆ ಪರ್ಫೆಕ್ಷನ್ಸ್ ಅಲ್ಲ ಪ್ರಿಯಾರಿಟೀಸ್ನ ನೋಡ್ಕೋಬೇಕು. ಹೋಮ್ ಮೇಕಿಂಗ್ ಅಂದರೆ ಬೇಕಾದಷ್ಟು ರೆಸ್ಪಾನ್ಸಿಬಿಲಿಟೀಸು, ಪ್ರತಿ ಸಾರಿ ಪ್ರತಿಯೊಂದನ್ನು ಪರ್ಫೆಕ್ಟಾಗಿ ಮಾಡ್ತೀನಿ ಅಂದರೆ ಅದು ಆಗಲ್ಲ. ಪರ್ಫೆಕ್ಷನ್ನ ಪಕ್ಕಕ್ಕಿಟ್ಟು ಪ್ರಿಯಾರಿಟಿನ ನೋಡ್ಕೋಬೇಕು. ಎಲ್ಲ ಕೆಲಸನೂ 100% ಪ್ರತಿ ಸಾರಿ ಮಾಡೋಕ್ಕಾಗಲ್ಲ. ಹಂಗೆ ಮಾಡಬೇಕು ಅಂದರೆ ಎಲ್ಲೋ ಒಂದು ಕಡೆ ನಾವು ಬರ್ನೌಟ್ ಆಗಿಬಿಡ್ತೀವಿ. ಸೊ ಪ್ರಿಯಾರಿಟೀಸು ಕೆಲವೊಂದು ಕೊನೆಯಲ್ಲಿರ್ತವೆ, ಕೆಲವೊಂದು ಮುಂದಕ್ಕೆ ಬರ್ತವೆ. ಈಗ ಗೆಸ್ಟ್ ಯಾರಾದರೂ ಬರ್ತಿದ್ರೆ ಮನೇನ ಕ್ಲೀನಾಗಿ ಇಟ್ಕೊಳ್ಳೋದೊಂದು ಪ್ರಿಯಾರಿಟಿ ಆಗ್ಬೋದು. ಮನೇಲಿ ಯಾರಿಗಾದರೂ ಹೆಲ್ತ್ ಚೆನ್ನಾಗಿಲ್ಲ ಅಂದರೆ ಅವ್ರ ಮೇಲೆ ಫೋಕಸ್ ಮಾಡೋದು ಒಂದು ಪ್ರಿಯಾರಿಟಿ ಆಗ್ಬೋದು. ಸೊ ಯು ಕಾಂಟ್ ಡೂ ಎವ್ರಿಥಿಂಗ್ ಅಟ್ ಒನ್ಸ್, ಬಟ್ ಯು ಕ್ಯಾನ್ ಡೂ ವಾಟ್ ಮ್ಯಾಟರ್ಸ್ ಮೋಸ್ಟ್ ರೈಟ್ ನೌ. ಸೊ ಗೊತ್ತಾಯ್ತಲ್ಲ. ಹಾಗೆಯೇ ನಾವು ಒಂದೇ ಸರಿ ಎಲ್ಲನೂ ಮಾಡೋದಕ್ಕಾಗಲ್ಲ. ಆದರೆ ಯಾವುದು ಇಂಪಾರ್ಟೆಂಟ್ ಅನ್ನೋದನ್ನ ತಿಳ್ಕೊಂಡು ಅದನ್ನು ಪೂರ್ತಿಯಾಗಿ ಮಾಡ್ಬೋದು. ಯಾವಾಗ ಯಾವುದು ಇಂಪಾರ್ಟೆಂಟ್ ಅನ್ನೋದನ್ನ ಗಮನಿಸೋದ್ರಿಂದ ನಾವು ಕೆಲಸನ ಬೆಟರಾಗಿ ಪರ್ಪಸ್ಫುಲ್ಲಾಗಿ ಮ್ಯಾನೇಜ್ ಮಾಡ್ಕೋಬೋದು ಅಂತಲೇ ಹೇಳ್ತೀನಿ. ಪರ್ಫೆಕ್ಷನ್ ನಮ್ಮನ್ನು ಹುಚ್ಚಿಡಿಸುತ್ತೆ, ಅದೇ ಪ್ರಿಯಾರಿಟೀಸು ನಮ್ಮ ಲೈಫ್ಗೆ ಒಂದು ಲಕ್ಷ್ಯನ ಆ್ಯಡ್ ಮಾಡುತ್ತೆ ಅಂತಲೇ ಹೇಳ್ತೀನಿ. ನೆಕ್ಸ್ಟ್ ಬಂದರೆ ಸ್ಯಾಕ್ರಿಫೈಸ್ ಅಲ್ಲ ಸೆಲ್ಫ್ ಕೇರ್. ಹೋಮ್ ಮೇಕಿಂಗ್ ಅಂದರೆ ಎಲ್ರಿಗೋಸ್ಕರ ಎಲ್ಲನೂ ಮಾಡೋದ್ರಲ್ಲೇ ನಮ್ಮನ್ನು ನಾವು ಮರ್ತೋಗ್ಬಿಡ್ತೀವಿ. ನಮಗೆ ಸೆಲ್ಫ್ ಕೇರ್ ತುಂಬಾ ಮುಖ್ಯ. ನಾವು ಯಾವಾಗಲೂ ನಮ್ಮ ಸೆಲ್ಫ್ ಕೇರ್ ಬಗ್ಗೆನೇ ಗಮನ ವಹಿಸ್ತಾ ಇರ್ತೀನಿ. ಅಂದರೆ ಹೋಮ್ ಮೇಕಿಂಗ್ ಅಂದರೆ ಸೆಲ್ಫ್ ಸ್ಯಾಕ್ರಿಫೈಸ್ ಅಲ್ಲ, ನಮ್ಮನ್ನು ನಾವು ನಮ್ಮ ಬಗ್ಗೆ ಕೇರ್ ತೊಗೊಂಡು ಬ್ಯಾಲೆನ್ಸ್ ಮಾಡ್ಕೋಬೇಕು. ನಮ್ಮ ಬಗ್ಗೆ ನಾವು ಕೇರ್ ತೊಗೊಂಡಿದ್ದೀವಿ ಅಂದರೆ ಅದೇನು ಸ್ವಾರ್ಥ ಅಲ್ಲ. ನಾವು ರೀಚಾರ್ಜ್ ಆದ್ರೇ ನಮ್ಮ ಫಿಸಿಕಲ್ಲು ಮತ್ತು ಮೆಂಟಲ್ ಹೆಲ್ತು ಮೇಂಟೈನ್ ಮಾಡ್ಕೊಂಡ್ರೇ ನಾವು ಇನ್ನೂ ಹೆಲ್ದಿಯಾಗಿ ಹ್ಯಾಪಿಯಾಗಿ ನಮ್ಮ ಬಾಧ್ಯತೆನ ನಾವು ನಿರ್ವಹಿಸೋಕ್ಕೆ ಸಾಧ್ಯ ಆಗುತ್ತೆ. ಎಸ್ಪೆಷಲಿ ನಿಮ್ಮ ಹೆಲ್ತ್ ಬಗ್ಗೆ ಫೋಕಸ್ ಮಾಡಿ. ಒಳ್ಳೆ ಫುಡ್ ತಗೊಳ್ಳಿ, ನಿಮ್ಮ ಟೈಮ್ನ ನಿಮಗೆ ಇರೋ ಥರ ನೋಡ್ಕೊಳ್ಳಿ, ಬ್ರೇಕ್ ತೊಗೊಳ್ಳಿ, ಫ್ರೆಂಡ್ಸ್ನ ಮೀಟಾಗಿ ಇಂಡಿಪೆಂಡೆಂಟಾಗಿ ಎಲ್ಲರ ಹತ್ರನೂ ಹೋಗಿ ಬನ್ನಿ. ನಾವು ಸುಸ್ತು ಮಾಡ್ಕೊಂಡು ಮಾಡಿಡೋ ಬದಲು ಒಳ್ಳೆ ಎನರ್ಜಿಯಿಂದ ಪಾಸಿಟಿವಿಂದ ಮಾಡಿಕೊಡ್ಬೇಕು ಅಂದರೆ ನಮಗೆ ಸೆಲ್ಫ್ ಕೇರು ತುಂಬಾ ಮುಖ್ಯ ಆಗುತ್ತೆ. ಸಿಂಪಲ್ ಎಕ್ಸಾಂಪಲ್ ಹೇಳಬೇಕು ಅಂದರೆ, ಈಗ ಬೆಳಿಗ್ಗೆ ಎದ್ದ ತಕ್ಷಣ ನೀವು ಕನಿಷ್ಠ ಒಂದು ಗ್ಲಾಸ್ ವಾಟ್ರನ್ನೂ ಕೂಡ ಕುಡಿದೆ ಅಡುಗೆ ಮಾಡಬೇಕು ಆದರೆ ನಮ್ಮ ಬಾಡಿ, ನಮ್ಮ ಮೂಡ್ ಹೇಗಿರುತ್ತೆ ಹಾಗೆ ಮಾಡದೆ ಪೀಸ್ಫುಲ್ಲಾಗಿ ಎದ್ದು ವಾಟ್ರ್ ಕುಡಿದು ಅಡುಗೆ ಸ್ಟಾರ್ಟ್ ಮಾಡಿದ್ರೆ ಮೂಡು ಮತ್ತು ಎನರ್ಜಿ ಹೇಗಿರುತ್ತೆ. ನನಗಂದರೆ ತುಂಬಾ ಡಿಫ್ರೆನ್ಸ್ ಅನಿಸುತ್ತೆ. ಸೊ ಫಸ್ಟ್ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್ ಆ್ಯಂಡ್ ಡೂ ಫಾರ್ ದ ಅದರ್ಸ್. ಫಸ್ಟ್ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್ ಆ್ಯಂಡ್ ಡೂ ಫಾರ್ ದ ಅದರ್ಸ್. ಓಕೆನಾ. ನೆಕ್ಸ್ಟ್ ಬಂದರೆ ಇನ್ವಾಲ್ವ್ ಟು ಅದರ್ಸ್. ಹೋಮ್ ಮೇಕಿಂಗ್ ಅಂದರೆ ಎಲ್ಲರ ಕೆಲಸನೂ ಕೂಡ ನಾವೇ ಮಾಡಬೇಕು. ಅಫ್ಕೋರ್ಸ್ ಮನೆಯವ್ರಿಗೆ ಬೇರೆ ಇಂಪಾರ್ಟೆಂಟ್ ಕೆಲಸಗಳಿರುತ್ತೆ, ಅದರಿಂದ ನಮಗೆ ನಾವೇ ಮ್ಯಾಕ್ಸಿಮಮ್ ಮಾಡ್ತಿರ್ತೀವಿ. ಬಟ್ ಈಗ ಅವಸರ ಅಥವಾ ಅವಕಾಶ ಇದ್ದರೆ ಅವ್ರ ಹೆಲ್ಪ್ನ ತೊಗೊಳೋದ್ರಲ್ಲಿ ಯಾವುದೇ ಗಿಲ್ಟಿ ಫೀಲಿಂಗ್ ಇಟ್ಕೋಬೇಡಿ. ಮನೇಲಿ ದೊಡ್ಡವರಿಂದ ಚಿಕ್ಕವರೆಗೂ ಸಿಚುವೇಶನ್ಗೆ ತಕ್ಕಂತೆ ಎಲ್ಲರನ್ನೂ ಇನ್ವಾಲ್ವ್ ಮಾಡ್ಕೊಳ್ಬೇಕು.
ಚಿಕ್ಕವರು ಕೂಡ ಈ ಕೆಲಸ ಎಲ್ಲ ಅಭ್ಯಾಸ ಆಗುತ್ತೆ, ಅವ್ರಿಗೂ ಕೂಡ ಗೊತ್ತಿರೋ ಹಾಗೆ ಅನಿಸುತ್ತೆ. ಮತ್ತು ಈ ಎಲ್ಲರ ಕೆಲಸನೋ ಅಂತ ಅವರು ಕೂಡ ತಿಳ್ಕೊಳ್ತಾರೆ, ಚಿಕ್ಕವರು ಸಹಿತ ಅವ್ರಿಗೂ ಅಭ್ಯಾಸ ಆಗುತ್ತೆ, ಗೊತ್ತಾಯ್ತಾ. ಸೊ ಹೋಮ್ ಮೇಕಿಂಗ್ಗೆ ರೆಸ್ಪೆಕ್ಟ್ ಕೊಡೋದನ್ನು ಸಹ ಆ ಚಿಕ್ಕ ಮಕ್ಕಳು ಕಲ್ತ್ಕೊಳ್ತಾರೆ, ಅವ್ರನ್ನೂ ಕೂಡ ಇನ್ವಾಲ್ವ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಸೊ ಇಲ್ಲಿವರೆಗೂ ಹೋಮ್ ಮೇಕಿಂಗ್ ಈಸ್ ಎ ಪಾರ್ಟ್ ಆಫ್ ಲೈಫ್ ಅಂತಲೇ ಅಂತಿದ್ದೆ. ಎಸ್, ಹೋಮ್ ಮೇಕಿಂಗ್ ಈಸ್ ಎ ಪಾರ್ಟ್ ಆಫ್ ಲೈಫ್, ಬಟ್ ಪಾರ್ಟ್ ಆಫ್ ಲೈಫ್ ಮಾತ್ರನೇ, ಲೈಫ್ ಅಂತ ಅದೇ ಇರಬೇಕು ಅನ್ನೋದೇನು ಇಲ್ಲ. ಐ ಡೋಂಟ್ ನೋ ಇದು ಎಲ್ರಿಗೂ ರಿಲೇಟ್ ಆಗುತ್ತೋ ಇಲ್ವೋ, ಆದರೆ ನನಗೆ ಈ ಮಧ್ಯೆ ಅನಿಸಿದ್ದ ವಿಷಯ ಅಂದರೆ ಕೇವಲ ಹೋಮ್ ಮೇಕಿಂಗ್ ಅಲ್ಲದೆ ನಮಗೆ ಅಂತ ಏನಾದರೂ ಒಂದು ಇಂಟ್ರೆಸ್ಟ್ ಇದ್ದರೆ ಒಳ್ಳೆಯದು. ಅದರಿಂದ ಈಗ ಅದರಿಂದ ಮನೆ ಬರದೇ ಇರ್ಬೋದು, ಒಂದು ಬರಲೂಬಹುದು. ಅಂದರೆ ಈಗ ಒಂದು ಹಾಬೀಸ್ ಥರನೋ ಅಥವಾ ಹೊಸ ಸ್ಕಿಲ್ಸ್ನ ಏನಾದರೂ ತಿಳ್ಕೊಳ್ಳೋದ್ರಲ್ಲೋ ಅಥವಾ ಸ್ಪಿರಿಚುಯಾಲಿಟಿ ಮೇಲೆ ಫೋಕಸ್ ಮಾಡೋದಾಗಿರ್ಬೋದು, ಈ ಥರದವು. ಇವುದರಿಂದ ನಾವು ಕೂಡ ಒಂದು ಹೊಸ ವಿಷಯಗಳನ್ನ ತಿಳ್ಕೊಳ್ತೀವಿ, ಮತ್ತು ನಮಗೂ ಕೂಡ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದಿರುತ್ತೆ ಲೈಫಲ್ಲಿ. ಅಲ್ಲೊಂದು ವೆರೈಟಿ ಅನ್ನೋದು ಆ್ಯಡ್ ಆಗುತ್ತೆ. ಒಟ್ಟಿನಲ್ಲಿ ನಿಮ್ಮ ಸ್ಕಿಲ್ಸು ಮತ್ತು ಇಂಟ್ರೆಸ್ಟ್ಗೆ ತಕ್ಕಂತೆ ಯಾವುದಾದ್ರೂ ಒಂದು ಕೆಲಸನ ಮಾಡ್ತಾಯಿದ್ರೆ ಒಳ್ಳೆಯದು. ಇಟ್ಸ್ ಓಕೆ ಟು ಹ್ಯಾವ್ ಎ ಮಿಕ್ಸ್ ಫೀಲಿಂಗ್ಸ್ ಅಂದರೆ ನೆಕ್ಸ್ಟ್ ನಮಗೆ ಮನೆಯಲ್ಲಿ ಎಲ್ಲರ ಜೊತೆಗೆ ಇದ್ಕೊಂಡು ಮನೆ ಕೆಲಸನೂ ಸರಿಯಾಗಿ ಮೇಂಟೈನ್ ಮಾಡೋದ್ರಲ್ಲಿ ಹ್ಯಾಪಿನೆಸ್ ಕೂಡ ಇರುತ್ತೆ. ಹಾಗೆ ಜಾಬ್ ಮಾಡಿ ಸಂಪಾದನೆ ಮಾಡೋದ್ರಲ್ಲೂ ಕೂಡ ಹ್ಯಾಪಿನೆಸ್ ಇರುತ್ತೆ. ಈ ಮಿಕ್ಸ್ಡ್ ಫೀಲಿಂಗ್ಸ್ ಇದ್ದೇ ಇರುತ್ತೆ. ಬಟ್ ಈ ಸ್ಟೇಜಲ್ಲಿ ಲೈಫಲ್ಲಿ ನಮಗೆ ನಮ್ಮ ಫ್ಯಾಮಿಲಿಗೆ ಯಾವುದು ಬೆಸ್ಟ್ ಅನ್ನೋದು ಆಲೋಚನೆ ಮಾಡಿಕೊಂಡು ಅದನ್ನು ಮಾಡಿದ್ರೆ ನಮಗೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ತೀನಿ. ನೆಕ್ಸ್ಟ್ ಬಂದರೆ ಬಿ ಕೈಂಡ್ ಆ್ಯಂಡ್ ಕಂಪ್ಯಾಷನೇಟ್. ಅಂದರೆ ಹೋಮ್ ಮೇಕಿಂಗ್ ಮಾಡೋರು ಎಲ್ಲರೂ ಸ್ಯಾಡಾಗೇ ಇರ್ತಾರೆ ಅಂತೇನಿಲ್ಲ, ಅಥವಾ ವರ್ಕಿಂಗ್ ವುಮೆನ್ಸ್ ಎಲ್ಲರೂ ಹ್ಯಾಪಿಯಾಗಿರ್ತಾರೆ ಅಂತೇನಿಲ್ಲ. ಹೋಮ್ ಮೇಕರ್ಸು ರಿಲ್ಯಾಕ್ಸ್ ಮಾಡಿಕೊಂಡು ಹಾಗೇ ಇರ್ತಾರೆ ಅಂತ ಏನೂ ಇಲ್ಲ, ಮತ್ತು ವರ್ಕಿಂಗ್ ವುಮೆನ್ಸ್ ಅವ್ರಿಗೂ ಅಂತ ಹೆಚ್ಚು ಕೆಲಸ ಮಾಡ್ತಾರೆ ಅಂತೇನಿಲ್ಲ. ಒಂದೊಂದು ಮನೇಲಿ ಒಂದೊಂದು ಸ್ಟೋರಿ ಇದ್ದೇ ಇರುತ್ತೆ, ಅವ್ರಿಗೆ ಇರೋ ಸಪೋರ್ಟ್ ಸಿಸ್ಟಮ್ ಬೇರೆ ಇರುತ್ತೆ. ಸೊ ಯಾವುದೂ ಜನರಲೈಸ್ ಮಾಡದೆ ಒಬ್ರಿಗೊಬ್ರು ಕೈಂಡ್ ಆಗಿರೋಣ ಅಂತ ಹೇಳ್ತೀನಿ. ಜಾಬ್ ಮಾಡಲಿ ಬಿಡಲಿ, ಹೋಮ್ ಮೇಕಿಂಗ್ ಅನ್ನೋದು ತಪ್ಪದೇ ಇರೋ ಕೆಲಸ. ಸೊ ಎಷ್ಟು ನಾವು ಮಾಡ್ತಿದ್ದೀವಿ, ಎಷ್ಟು ಸಪೋರ್ಟು ನಮಗೆ ಇದೆ ಅನ್ನೋದು ಪಕ್ಕಕ್ಕಿಟ್ರೆ ಹೋಮ್ ಮೇಕಿಂಗ್ ಅನ್ನೋದು ತುಂಬಾ ಆದ್ಯತೆ ಇರೋ ಒಂದು ವ್ಯಾಲ್ಯೂ ಆಗಿರೋ ಒಂದು ಕೆಲಸ ಅಂತಲೇ ಹೇಳ್ಬೋದು. ಸೊ ಇದನ್ನು ನಾನು ಶೇರ್ ಮಾಡ್ಕೋಬೇಕು ಅಂತ, ಈ ವಿಷಯಗಳನ್ನೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೆ. ಸೊ ನಿಮಗೆ ಹೇಗೆ ಅನ್ನಿಸ್ತು ಅನ್ನೋದು ಒಂದು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾನೆ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸಿಗೋಣ ನೆಕ್ಸ್ಟ್ ಬ್ಲಾಗಲ್ಲಿ. ಅಲ್ಲಿವರೆಗೂ ಲವ್ ಯು ಆಲ್, ಟೇಕ್ ಕೇರ್, ಬಾಯ್ ಬಾಯ್, ಸಿ ಯು.